ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಈ ಒಂದು ಮಾಳು ನಿಪ್ನಾಳ್ ಅದೇ ರೀತಿಯಾಗಿ ಸೂರಜ್ ಹೊರಗಡೆ ಬಂದ ನಂತರ ಗಿಲ್ಲಿ ಬಗ್ಗೆ ಒಂದಿಷ್ಟು ಒಪಿನಿಯನ್‌ಗಳು ಅಥವಾ ಅಭಿಪ್ರಾಯಗಳು ಅಂತ ಏನು ಕರಿತೀವಿ, ಅವುಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಸೊ ಈ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ಏನೆಲ್ಲ ಇರಬಹುದು ಅನ್ನೋದನ್ನ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬರೋದಾದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ವಾರ ಮಾಳು ನಿಪ್ನಾಳ್ ಆಗಿರ್ಬೋದು, ಸುರಾಜ್ ಅವರು ಆಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಜನಗಳ ಒಂದಿಷ್ಟು ಒಪಿನಿಯನ್ ಕೂಡ ಬೇರೆ ರೀತಿಯಾಗೇ ಇರುತ್ತೆ. ಸ್ಪಂದನ ಬರ್ತಾಳೆ ಅಂತ ಅಂದ್ಕೊಂಡಿದ್ವಿ, ಧ್ರುವಂತ್ ಬರ್ತಾನೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಇಬ್ಬರು ಕೂಡ ಡಿಸರ್ವ್ ಇದ್ದರು. ಯಾಕೆ ಹೊರಗಡೆ ಬಂದರು? ವಾಹಿನಿಯವರು ಏನಾದರೂ ಇವರನ್ನು ಪ್ಲ್ಯಾನ್ ಮಾಡಿ ಹೊರಗಡೆ ಹಾಕಿದ್ರಾ? ಈ ರೀತಿಯಾದಂಥ ಒಂದಿಷ್ಟು ಒಪಿನಿಯನ್‌ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಈ ಕುರಿತಾಗಿ ಈ ಒಂದು ದಿನ ಗಿಲ್ಲಿಗೂ ಕೂಡ ಮೋಸ ಆಗಬಹುದು ಅನ್ನೋ ರೀತಿಯಾಗಿ ಕಮೆಂಟ್ಸ್‌ಗಳು ಬರ್ತಾ ಇದ್ದಾವೆ. ಒಂದಿಷ್ಟು ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಸರಿಯಾಗಿ ವಾಹಿನಿಯವರು ವೋಟಿಂಗ್ ಮೂಲಕನೇ ಜನರುಗಳನ್ನ ಅಥವಾ ಸ್ಪರ್ಧಿಗಳನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಅನ್ನೋದು ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಾಗಿ ಅಭಿಪ್ರಾಯಗಳು ಹೊರ ಬರ್ತಾ ಇರುವಂಥದ್ದು. ಅದು ಅವರವರ ಅಭಿಪ್ರಾಯ. ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಆ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಗಿಲ್ಲಿಗೂ ಕೂಡ ಈ ಒಂದು ಸಂಕಷ್ಟ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಸಂಕಷ್ಟ ಎದುರಾಗಬಹುದು ಅನ್ನೋ ರೀತಿ ಜನಗಳು ತಿಳಿಸ್ತಾ ಇದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಗೊಂದಲದ ಉತ್ತರವೋ ಗೊತ್ತಿಲ್ಲ ಅಥವಾ ಗೊಂದಲದ ಪ್ರಶ್ನೆಯೋ ಗೊತ್ತಿಲ್ಲ. ಈ ರೀತಿಯಾದಂಥ ಒಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಆ ಒಂದು ಕುರಿತಾಗಿ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಈ ಒಂದು ಮಾಹಿತಿಯ ಕುರಿತಾಗಿ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.